ಜೈ ಅಮರೇಂದ್ರ ಬಾಹುಬಲಿ ಯವ್ವರಂಟ ನಿನ್ನೂ ಎತ್ತು ಕುಂದಿ. ಇಲ್ಲಿ ನೋಡ್ತಿರ್ಬೋದು ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಬಾಳೆ ಕೃಷಿಯ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಒಬ್ಬ ಪ್ರಗತಿಪರ ರೈತರಿಂದ ತಗೊಳ್ಳೋಣ. ಸೊ ಬಾಳೆ ಕೃಷಿ ಅಂದಿದ ತಕ್ಷಣನೇ ನಾವೇನೋ ಅಂತ ಇಂಥ ತೋಟಗಳಲ್ಲಿ ಹೋಗ್ಬಿಟ್ಟು ವಿಡಿಯೋ ಮಾಡಿದ್ರೆ ನಿಮ್ಗೆ ರೀಚ್ ಆಗೋದಿಲ್ಲ, ಮತ್ತೆ ನೀವು ಇಷ್ಟನೂ ಕೊಡೋದಿಲ್ಲ. ಸೊ ಸರಿ ಸುಮಾರು ನೀವು ಇಲ್ಲಿ ನೋಡ್ತಾ ಇರ್ಬೋದು, ಈ ತರ ಒಂದು ಇಳುವರಿಗಳನ್ನ ತಗೋಬೇಕಂತ ಹೇಳಿದ್ರೆ ರೈತರ ಶ್ರಮ ಅಷ್ಟಿಷ್ಟು ಇರೋದಿಲ್ಲ. ಆ ರೈತರ ಶ್ರಮಕ್ಕೆ ತಕ್ಕ ಪ್ರತಿಫಲ ಅನ್ನೋದು ಇಲ್ಲಿ ನಿಮ್ ಕಣ್ಣೆದುರಿಗೆ ಕಾಣಿಸ್ತಾ ಇದೆ. ಈ ರೀತಿ ಎಲ್ಲ ಒಂದು ಬಾಳೆ ಬೆಳೆನ ಮೇಂಟೈನ್ ಮಾಡ್ಬೇಕಂದ್ರೆ, ಮತ್ತೆ ಅದಕ್ಕೆ ಯಾವ ತಳಿನ ತಗೊಬಂದು ಸಸಿನ ನಾಟಿ ಮಾಡಿರ್ತಾರೆ, ಮತ್ತೆ ಯಾವ ರೀತಿ ಮೇಂಟೈನ್ ಮಾಡಿರ್ತಾರೆ, ಏನೆಲ್ಲ ಗೊಬ್ಬರಗಳನ್ನ ಕೊಟ್ಟಿರ್ತಾರೆ, ಒಟ್ಟಾರೆ ಮಾಹಿತಿ ಬಂದು ವಿಡಿಯೋದಲ್ಲಿ ರೈತರ ಕಡೆಯಿಂದ ತಗೋಣ. ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಸ್ನ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಸಪೋರ್ಟು ನೀವು ಎಷ್ಟು ತೋರಿಸಿರೋ ಇನ್ನಷ್ಟು ಒಳ್ಳೆ ಮತ್ತೆ ಹೊಸ ವಿಚಾರಗಳೊಂದಿಗೆ ನಿಮ್ ಮುಂದೆ ಬರ್ತೀನಿ ಅಂತ ಹೇಳ್ದ ವಿಡಿಯೋಗೆ ಹೋಗೋಣ ಬನ್ನಿ. ಬನ್ನಿ ರೈತರ ಹತ್ರ ಇನ್ನಷ್ಟು ಮಾಹಿತಿಗಳನ್ನ ತಗೋಣ. ಯಾಕಂತ ಹೇಳಿದ್ರೆ ಬಾಳೆ ಬೆಳೆ ಬಗ್ಗೆ ನಮಗೂ ಅಷ್ಟೊಂದು ಅನುಭವ ಇಲ್ಲ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್, ನಿಮ್ಮ ಹೆಸರು ಮತ್ತೆ ನಿಮ್ಮೂರು? ಸರ್ ನನ್ನ ಹೆಸರು BK ರವಿಶಂಕರ್ ಅಂತ ಹೇಳ್ಬಿಟ್ಟು. ಸರ್ ನಿಮ್ಮೂರ? ಚಿಕ್ಕ ಇಗ್ಲೂರ್ನೂರು, ಲಕ್ಕೂರು ಹೋಬಳಿ, ಮಾಲೂರು ತಾಲೂಕು, ಕೋಲಾರ ಜಿಲ್ಲೆ. ಸರ್ ಈಗ ಒಂದು ಬಾಳೆ ಒಂದು ತೋಟದಲ್ಲಿ ನಾವಿದ್ದೀರಿ. ಸರ್ ಎಷ್ಟು ವರ್ಷಗಳಿಂದ ನೀವು ಬಾಳೆ ಕೃಷಿನ ಮಾಡ್ಕೊತಾ ಬಂದಿದ್ದೀರಿ? ಸರ್ ನಾವು ನಮ್ಮ ತಂದೆಯವ್ರ ಕಾಲದಾಗಿನಿಂದನೂ ಮಾಡ್ತಾ ಬಂದಿದ್ದೀರಿ. ಸುಮಾರು 40-50 ವರ್ಷದಿಂದಲೇ ಮಾಡ್ತಾ ಇದ್ರಿ. ಅದಕ್ಕೋಸ್ಕರಗೆ ನಾವೊಂದು ಚಿಕ್ಕದಾಗಿ ರೂಮ್ ಕಟ್ಕೊಂಡು ಅದಕ್ಕೆ ಮೊದಲು ಹೊಗೆ ಹಾಕ್ತಾ ಇದ್ರು. ಹಿಂದಿನ ಹಣ್ಣು ಆಗೋದಕ್ಕೆ. ಅದು ಕೂಡ ಇವಾಗ ನಮ್ಮ ಮನೆ ಹತ್ರ ಓನಲ್ಲೇ ಮಾಡ್ಕೊಂಡು ಫಾರ್ಮಿಂಗ್ ಹಣ್ಣು ಮಾಡ್ಸೋದಕ್ಕೆ ಹಣ್ಣು ಇಲ್ಲ ಕೆಮಿಕಲ್ ಹಾಕಲ್ಲ. ಈಗ ಬರೀ ಕೆಮಿಕಲ್ ಅದ್ಬಿಟ್ಟು ಇಲ್ಲ ಕೆಮಿಕಲ್ ಹಾಕೋದಿಲ್ಲ, ಕೆಮಿಕಲ್ ಹಾಕೋದಿಲ್ಲ. ಓಕೆ ಸರ್, ಈಗ ಒಂದು ಬಾಳೆ ಒಂದು ಮಾಡ್ಬೇಕಂದಾಗ ಎಷ್ಟು ನೆಲದ ತಯಾರಿ ಮತ್ತೆ ಇದು ನಾವು ತಗೊಂಬರುವಂತ ಇದೇನಿರ್ತದೆ ಸಸಿಗಳು, ಇದು ಪ್ರಮುಖ ಪಾತ್ರ ವಹಿಸುತ್ತೆ ಸರ್. ಈಗ ನೆಲದ ತಯಾರಿ ವಿಚಾರಕ್ಕೆ ಬಂದಾಗ ನೀವು ನೋಡೋದಾದ್ರೆ ತುಂಬಾನೇ ಪ್ರಾಮುಖ್ಯತೆ ಕೊಟ್ಟಂಗಿದ್ದೀರಾ. ಯಾಕಂತ ಹೇಳಿದ್ರೆ ಇದರ ರಿಸಲ್ಟ್ ಇಲ್ಲೇ ಕಾಣ್ತಾ ಇದೆ. ಯಾಕಂದ್ರೆ ಒಂದೊಂದು ತೋಟಗಳಲ್ಲಿ ನೋಡಿರ್ತೀರಿ, ಗೊನೆಗಳು ಬಂದು ಇಷ್ಟೆಲ್ಲ ಲೆಂತ್, ಇಷ್ಟೆಲ್ಲ ಸೈಜು ಎಲ್ಲ ನಾವು ಕಾಣೆ. ಸೊ ಆ ಕಾರಣಕ್ಕೆ ಸರ್ ಈಗ ನೆಲದ ತಯಾರಿ ವಿಚಾರಕ್ಕೆ ಬಂದಾಗ ಈ ಒಂದು ಬಾಳೆಗೆ ಯಾವ ರೀತಿ ಇರಬೇಕು ಸರ್ ನೆಲದ ತಯಾರಿ? ಉಳುಮೆ ಆಗ್ಲಿ ಗೊಬ್ಬರಗಳಾಗ್ಲಿ ಸರ್? ಉಳುಮೆ ಚೆನ್ನಾಗಿ ಮಾಡ್ಕೊಬೇಕು ಸರ್. ಯಾವ ರೀತಿ? ಹಿಂದಿನ ಬೆಳೆ ಹಾಕಿದ್ಮೇಲೆ 1 ತಿಂಗಳ ಅಥವಾ 1.5 ತಿಂಗಳ ಗ್ಯಾಪ್ ಬಿಟ್ಬಿಡ್ಬೇಕು. ಗ್ಯಾಪ್ ಬಿಟ್ಟು ಚೆನ್ನಾಗಿ ಉಳುಮೆ ಮಾಡ್ಕೊಂಡಿರ್ಬೇಕು. ಸರ್ ಉಳುಮೆ ಅಂದ್ರೆ ಯಾವ ತರ? ಒಂಟ್ನೇಗ್ಲ ಹಾಕಿ ಚೆನ್ನಾಗಿ ನೀಟಾಗಿ ಮಾಡ್ಕೊಂಡು ಎಲ್ಲಾನು ಹದ ಮಾಡ್ಕೊಂಡ್ಬಿಟ್ರೆ ಕ್ಲೀನ್ ಆಗಿರ್ತದೆ. 1 ತಿಂಗಳ ಬಿಟ್ಬಿಟ್ಟು ಆದ್ಮೇಲೆ ಕ್ಲೀನ್ ಆಗಿ ನೇಗ್ಲೆಲ್ಲ ಟ್ರಂಚ್ ಮಾಡ್ಕೊಂಡ್ರೆ ಸಾಕು. ಈಗ ನೇಗ್ಲಿ ಆದ್ರೂ ಪರವಾಗಿಲ್ಲ, ಇಲ್ಲಾಂದ್ರೆ ಎತ್ತುಗಳಲ್ಲಾದ್ರೂ ಪರವಾಗಿಲ್ಲ. ಹಾಕೊಂಡು ಸುಮ್ನೆ ಒಂದು 6 ಡಿಸ್ಟೆನ್ಸ್, 6 ಸಾಲಿಂದ ಸಾಲಿಗೆ 6 ಮಾಡ್ಕೊಂಡ್ಬಿಟ್ರೆ ಆಗುತ್ತೆ. ಮತ್ತೆ ಏನ್ ನಾವು ಕಡುಗ್ ಹೊಡಿತೀರಿ ಆ ಕಡಕ್ಕೆ ಕ್ಲೀನ್ ಆಗಿ ಗೊಬ್ಬರ ಹಾಕೋಬೇಕು. ಗೊಬ್ಬರಗಳಾದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ನಾಟಿ ಗೊಬ್ಬರ, ಸ್ವಲ್ಪ ಕೋಳಿ ಗೊಬ್ಬರ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ಆಚೆ ಕಡೆ ತೆಳ್ಳಗೆ ಹಾಕೋಬೇಕು. ಜಾಸ್ತಿ ಏನ್ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. 1 ಎಕರೆಗೆ 1-2 ಲೋಡ್ ಆದ್ರೆ ಸಾಕು. ಹಾಕೊಂಡ್ಬಿಟ್ಟು ತೆಳ್ಳಗೆ ಹಾಕೊಂಡ್ಬಿಟ್ಟು ಆಮೇಲೆ ಉಳುಮೆ ಹಾಕೊಂಡ್ಬಿಟ್ಟು ಕ್ಲೀನ್ ಆಗಿ ಮಾಡ್ಕೊಂಡ್ಬಿಟ್ರೆ ಒಂದು ಇದಕ್ಕೆ, ಆಮೇಲೆ ನಾಟಿ ಮಾಡ್ಕೊಂಡ್ರೆ ಆಯ್ತು. ಈಗ ಗೊಬ್ಬರದ ವಿಚಾರ ನೀವ್ ಹೇಳಿದ್ರಿ ಸರ್. ಈಗ ನಾಟಿ ಗೊಬ್ಬರ ಆದ್ಮೇಲೆ ಕೆಲವೊಬ್ರು ಬಂದು ಈ ಮೂಟೆ ಗೊಬ್ಬರಗಳಿಗೆ ಪ್ರಾಮುಖ್ಯತೆ ಕೊಡ್ತಾರೆ. ಸೊ ನಾವು ಸೋಯಿಂಗ್ ಅಂದ್ರೆ ಸಸಿ ನೆಡುವಾಗ ಮೂಟೆ ಗೊಬ್ಬರಗಳೇನಾದ್ರು ಕೊಡ್ಬೇಕಾಗುತ್ತೆ? ಇಲ್ಲ, ಮೂಟೆ ಗೊಬ್ಬರ ಏನು ಬೇಕಾಗಿಲ್ಲ, ಯಾವ್ದು ಬೇಕಾಗಿಲ್ಲ. ಹಂಗ ನಾವು ಇದ್ರಲ್ಲಿ ಟ್ರಂಚ್ ಅಲ್ಲಿ ಬೇಕಾಗಿದ್ರೆ ಬೇವಿನ ಹಿಂಡಿ ಒಂದ್ ಸ್ವಲ್ಪ ಹಾಕ್ಬೇಕು. ಬೇವಿನ ಹಿಂಡಿ ಏನಾದ್ರು ಡಿಸೀಸಸ್ ಬರ್ದೇ ಇರ್ತದೆ ಸರ್. ನೆಲದಲ್ಲಿ ಇರೋದಕ್ಕ ಏನಾದ್ರು ಕೆಟ್ಟ ಇದಿದ್ರೆ ಅದೆಲ್ಲ ಇದಾಗುತ್ತೆ. ಮತ್ತೆ ಗಿಡ ತಿನ್ನೋದಿಲ್ಲ, ಅವಾಗ ಒಳ್ಳೆ ಇದಿರುತ್ತೆ. ಬೇವಿನ ಹಿಂಡಿ ಹಾಕೊಂಡ್ರೆ ಒಳ್ಳೆ ಇದಿರುತ್ತೆ. ಓಕೆ ಸರ್. ಈಗ ಸಾಲಿಂದ ಸಾಲಿಗೆ ಅಂತರ ಬಂದು 6 ಅಡಿ, 6 ಇಂದ ಸಸಿಯಿಂದ ಸಸಿ 6 ಅಡಿ ಪರ್ಫೆಕ್ಟ್ ಆಗಿ ಮಾಡ್ತಾರೆ. ಈಗ ಒಟ್ಟಾರೆ ನಮಗೆ ಈಗ ಕೊಯ್ಲಿಗೆ ಬಂದಿದೆಯಲ್ವಾ ಸರ್? ಈಗ ಹೌದೌದು. ಇದು ಒಂದು ಎಷ್ಟು ದಿನದ ಕ್ರಾಪ್ ಸರ್? ಅಂದ್ರೆ ನಮ್ಗೆ ಕೊಯ್ಲಿಗೆ ಬರೋಷ್ಟು 1 ವರ್ಷ ಆಗುತ್ತೆ. 1 ವರ್ಷ. ಮೊದಲೆಲ್ಲ ಬಂದು ಒಂದ್ ಸ್ವಲ್ಪ ವೆಯ್ಟ್ ಮಾಡ್ಬೇಕಾಗಿತ್ತು ಅನ್ಕೊಂತೀನಿ. 1.5 ವರ್ಷ. ಇಲ್ಲ 1 ವರ್ಷ ಇಲ್ಲ, 1 ವರ್ಷಕ್ಕೆ ಬಂದ್ಬಿಡ್ತದೆ. 1 ವರ್ಷಕ್ಕೆ 1 ತಿಂಗಳು ಏರ್ವೇಷನ್ ಬಂದ್ಬಿಡ್ತದೆ. 1 ತಿಂಗಳ ಕೆಲವು ಭೂಮಿಗಳಲ್ಲಿ 1 ತಿಂಗಳ ಬರುತ್ತೆ, ಕೆಲವು ಭೂಮಿಗಳಲ್ಲಿ 2 ತಿಂಗಳ ಸ್ವಲ್ಪ ಲೇಟ್ ಆಗಿ ಬರುತ್ತೆ ಸರ್. ಆಮೇಲೆ ನೆಕ್ಸ್ಟ್ ಸರ್, ಈಗ ನೀವು ಹೇಳಿದ್ರೆ ಬಾಳೆ ಗೊನೆ ಬರೋ ಅಂತದವರೆಗೂ ಗೊಬ್ಬರ ಏನೇನ್ ಕೊಟ್ಟಿದ್ರ ಸರ್? ಈಗ ಹೂವು ಬರ್ಬೇಕಾದ್ರೆ ಈಗ ಬನಾನಾ ಸ್ಪೆಷಲ್ ಆ ರೀತಿ ಈ ರೀತಿ ಇದೆ, ಪೋಷಕಾಂಶಗಳು ಏನಾದ್ರು ಸ್ಪೆಷಲ್ ಆಗಿ ಕೊಟ್ಟಿದ್ರ ಸರ್? ಈಗ ನಾವು ಈಗ ಹೇಳಿದ್ನಲ್ಲ, ಸಾಲ್ ಮಾಡಿದ್ಮೇಲೆ ನಾಟಿ ಮಾಡಿದ್ರೆ ಗಿಡ ದಾಬಾರ್ಸ್ಪೇಟೆಯಲ್ಲಿ ತಗೊಂಡ್ಬಂದ್ರೆ ಒಳ್ಳೆ ನರ್ಸರಿ ಇದೆ ಅಲ್ಲಿ. ಒಂದು ಸುಮಾರು ಆ ನರ್ಸರಿಯಲ್ಲಿ 200 ಜನ ಕೆಲಸ ಮಾಡ್ತಾ ಇದ್ರು. ಅದನ್ನ ಹೋಗಿ ನೋಡಿದಾಗ ದೊಡ್ಡದಾಗಿತ್ತು. ಇವ್ರು ಒಳ್ಳೆ ಟೆಕ್ನಾಲಜಿಯಲ್ಲೇ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಅಲ್ಲಿಂದಾನೇ ಗಿಡ ಇದ್ ಮಾಡ್ಕೊಂಡ್ರೆ ನಮ್ಗೆ ಇಲ್ಲಿ ಬರೋಷ್ಟೊತ್ತಿಗೆ 13 ರೂಪಾಯಿ ಬಿತ್ತು. ಓಕೆ ಸರ್. ಈಗ ತಳಿಯ ವಿಚಾರಕ್ಕೆ ಬಂದಾಗ ಸರ್, ಇಂಥದ್ದೇ ತಳಿ ಅಂತ ಏನಾದ್ರು ಇದೆಯಾ ಸರ್ ಇದರಲ್ಲಿ ಏನಾದ್ರು ಅಂತ?
ಬಾಳೆ ಇದರಲ್ಲಿ. ಹೌದು ಇದೆ G9 ಚೆನ್ನಾಗಿ ಇದಿದೆ. ಅದರಲ್ಲಿ ವೆರೈಟಿ ಮಾಡ್ತಾರೆ ಕೆಲವು ಇವರೆಲ್ಲಾನು ನರ್ಸರಿವರು ಒಂದೊಂದ್ ತರ ಅದೊಂದೊಂದು ಹೆಸರು ಇಟ್ಕೊಂಡು. ಈಗ ಒಂದು ಈ ನೀವು ಸೋಯಿಂಗ್ ಮಾಡಿರೋಂತ ತಳಿ ಯಾವ್ದು ಸರ್? G9. G9 ಅವನು. ಓಕೆ ಸರ್. ಈಗ ನೀವು ಹೇಳಿದ್ರಿ ಒಂದು ಸಸಿಯ ಬೆಲೆ ಬಂದು ಒಂದು 13 ರೂಪಾಯಿ. 13 ರೂಪಾಯಿ ಸ್ಪಾಟ್ ಬರೋಷ್ಟು. ಒಂದು ಎಕರೆ ವಿಸ್ತೀರ್ಣಕ್ಕೆ ಎಷ್ಟು ಸಸಿ ಕುಳಿಸ್ಬೇಕು? 1300 ಕೂಡ ಕೂತ್ಕೊಳ್ಳುತ್ತೆ. 1300. ಓಕೆ ಸರ್. ಇದು ಒಂದು ಬೇಸಿಕ್ ಅಂದ್ರೆ ಒಂದು ಪ್ರಾಥಮಿಕ ಹಂತದ ಇದೆಲ್ಲ ಆಯ್ತು ಸರ್. ಈಗ ಗಿಡಗಳ ಬೆಳವಣಿಗೆ ಅಂತ ನೀರಾವರಿ ವಿಚಾರಕ್ಕೆ ಬಂದಾಗ ಸರ್, ಕೆಲವೊಬ್ರು ನೀರು ಹಾಯಿಸೋದುಂಟು, ಕೆಲವರು ಮೈಕ್ರೋಟೋಬ್ ಹಾಕ್ತಾರೆ. ನೀವು 2 ಡ್ರಿಪ್ ಪೈಪ್ ಹಾಕಿದೀರಾ, ನೀರು ಇಷ್ಟೇ ಸಾಕಾಗುತ್ತೆ? ನೀರು ಇಷ್ಟೇ ಸಾಕಾಗುತ್ತೆ. ಡ್ರಿಪ್ ಸಾಕಾಗುತ್ತೆ. ಪೈಪ್ ಏನು ಪ್ರಾಬ್ಲಮೇ ಇಲ್ಲ. ಫಸ್ಟ್ ಒಂದ್ ಹಾಕೋಬೇಕು ಸಾಕು. ಒಂದು 3-4 ತಿಂಗಳವರೆಗೂ ನಮ್ಗೆ ಏನು ಅವಶ್ಯಕತೆನೇ ಇಲ್ಲ. Single ಒಂದು ಸಾಕು. ಸಿಂಗಲ್ ಸಾಕು. ಸರ್. ಇದರಲ್ಲಿ ಬಾಣಿಯಲ್ಲಿ ಹಾಕೊಂಡ್ರೆ ಸಿಂಗಲ್ ಸಾಕಾಗುತ್ತೆ. ಸರ್, ಈಗ ನೀರಾವರಿ ವಿಚಾರಕ್ಕೆ ಬಂದಾಗ ಪ್ರತಿದಿನ ಏನಾದ್ರು ಕೊಡ್ಬೇಕು? ಪ್ರತಿದಿನ ಏನ್ ಬೇಕಾಗಿಲ್ಲ. ಸರ್, ಎಷ್ಟು ಒಂದು 3 ದಿವಸಕ್ಕೆ, ವಾರದಲ್ಲಿ 3 ದಿವಸ ಕೊಟ್ರೆ ಸಾಕು. ವಾರದಲ್ಲಿ 3 ಮೂರ್ ದಿವಸ. ದಿವ್ಸ. ಸರ್, ಎಷ್ಟೊತ್ತು ಕೊಡ್ಬೇಕಾಗುತ್ತೆ? ಏನೊಂದು 2 ಅವರ್ಸ್ 2 hours. ಅಷ್ಟೇ. 2 ಅವರ್ಸ್ ಕೂಡ ಬೇಕಾಗಿಲ್ಲ. 1 ಅವರ್ 2 ಅವರ್ಸ್. ಚಿಕ್ಕ ಗಿಡ ಇದ್ದಾಗ 1 ಅವರ್ ನಿಂದ 2 ಅವರ್ಸ್ ಒಳಗಡೆ ಇದಾಗುತ್ತೆ. ಈಗ ಸರ್, ಬೆಳವಣಿಗೆ ಹಂತದಲ್ಲಿ ಜಾಸ್ತಿ ಏನಾದ್ರು ಮಾಡ್ಬೇಕಾ ನೀರ್ನ? ಆಮೇಲೆ ಬೆಳವಣಿಗೆ ಹಂತದಲ್ಲಿ ಒಂದು 4 ಅವರ್ಸ್ 5 ಅವರ್ಸ್ ಒಂದ್ ಎಕರೆ ಓಡ್ಬೇಕಾಗುತ್ತೆ. 1 ಎಕರೆಗೆ. ಹೌದೌದು. ಸರ್, ಅದಾದ್ಮೇಲೆ ಈಗ ಒಂದು ನೀರಾವರಿ ವಿಚಾರನೂ ಆಯ್ತು ಸರ್. ಈ ಒಂದು ನೀವು ಏನ್ ಗರಿಗಳನ್ನ ಮತ್ತೆ ಈ ಸುತ್ತಮುತ್ತ ಇರೋ ಸಸಿಗಳನ್ನೆಲ್ಲ ನೀಟಾಗಿ ತೆಗೆದ್ಬಿಟ್ಟಿದ್ರ. ಹೌದು. ಕೆಲವೊಂದು ತೋಟಗಳಲ್ಲಿ ನೋಡೋದಾದ್ರೆ ಅಕ್ಕಪಕ್ಕದಲ್ಲಿ ಒಂದು ಗಿಡದ ಹತ್ರ ಒಂದ್ 4-5 ಈ ರೀತಿ ಬಿಟ್ಬಿಟ್ಟಿರ್ತಾರೆ. ಹೌದು. ಸೊ ನೀವು ಇದೆಲ್ಲ ರಿಮೂವ್ ಮಾಡಿ ನೀವು ಕಾಲುವೆನಲ್ಲೇ ಹಾಕಿದ್ದೀರಾ. ಹೌದು. ಏನ್ ಸರ್ ಇದರ ಹಿಂದೆ ಇರೋಂತ? ಇದಂದ್ರೆ ನಾವು ಅದನ್ನ ಕಟ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಾವ್ ಏನ್ ಅದಕ್ಕೆ ಊಟ ಕೊಡ್ತೀರಿ ಅದೆಲ್ಲಾನು ಆ ಸಣ್ಣ ಮೊಳಕೆಗೆ ಹೊಟ್ಟೋಗ್ತದೆ. ಅದಕ್ಕೆ ಅದನ್ನ ನಾವೆಲ್ಲ ಫುಲ್ ಕಟ್ ಮಾಡ್ಬಿಟ್ಟು ಸೈಡ್ ಅಲ್ಲಿ ಹಾಕ್ಬಿಡ್ತೀವಿ. ಅದು ನೆಕ್ಸ್ಟ್ ಗೊಬ್ಬರ ಆಗ್ತದೆ. ಈಗ ನೋಡಿ ಇದು ಇಲ್ಲಿ ಹಾಕಿದಿರಲ್ಲ, ಎಲ್ಲ ಎತ್ಬಿಟ್ಟು ಇನ್ನ ಕ್ಲೀನ್ ಮಾಡ್ಬೇಕಿದೆ. ಈಗ ಕಟ್ ಮಾಡಿದ್ಮೇಲೆ ಒಂದು ಬಿಡೋದಿಲ್ಲ, ಎಲ್ಲ ಇದಕ್ಕೆ ಹಾಕ್ಬಿಟ್ಟು ಮತ್ತೆ ಇದ್ರಲ್ಲಿ ಇರ್ತಕ್ಕಂತ ಮಣ್ಣೆತ್ತಿ ಇದ್ರ ಮೇಲೆ ಮುಚ್ಚಿಬಿಡ್ತೀವಿ. ಅದ್ರ ಮೇಲೆ ಮಲ್ಚ್ ಮಾಡ್ಬಿಟ್ಟು ಮಂಚ್ ಮಾಡ್ಬಿಟ್ಟು ಕ್ಲೀನ್ ಆಗಿ ಕ್ಲೋಸ್ ಮಾಡ್ಬಿಡ್ತು. ಅದು ಗೊಬ್ಬರ ಆಗ್ಬಿಡ್ತದೆ. ಸ್ವಲ್ಪ ಹೆಚ್ಚು ಕಡಿಮೆ 50% ಅದೇ ಆರ್ಗ್ಯಾನಿಕ್ ಗೊಬ್ಬರನೇ, ಆರ್ಗಾನಿಕ್ ಟೈಪ್ ಗೊಬ್ಬರ ಆಗ್ಬಿಡ್ತದೆ. ಓಕೆ ಸರ್. ಕಂಪ್ಲೀಟ್. ಇದರಿಂದ ಎರೆಹುಳನು ಜಾಸ್ತಿ ಆಗುತ್ತೆ. ಹೌದು. ಇದು ಕೆಳಗಡೆ ಎಲ್ಲ ಸೆಕೆಂಡ್ ಕ್ರಾಪ್ ಇನ್ನೂ ಜಾಸ್ತಿ ಬರುತ್ತೆ. ಒಂದೊಂದ್ ಬಿಡ್ಬೇಕು, ಎರಡೆರಡು ಬಿಡಬಾರ್ದು. ಎರಡೆರಡು ಬಿಟ್ರೆ ಮೀಡಿಯಂ ಕ್ರಾಪ್ ಬರುತ್ತೆ. ನೆಕ್ಸ್ಟ್ ಬಹಳ ಅದ ಮಾಡ್ಬೇಕಾಗುತ್ತೆ. ಅಷ್ಟೊಂದು ಕ್ವಾಲಿಟಿ ಬರೋದಿಲ್ಲ. ಸರ್, ಈಗ ಒಂದ್ಸರಿ ಸಸಿ ನಾಟಿ ಮಾಡಿದ್ಮೇಲೆ ಎಷ್ಟು ಕೊಯ್ಲು ಅಂದ್ರೆ ಎಷ್ಟು ಸಲ ಕ್ರಾಪ್ ತಗೋಬಹುದು ನಾವು ಅಂತ? ನಾವು ಇದು 2ರಿಂದ 3 ತಗೋಬಹುದು. 2 ಮ್ಯಾಕ್ಸಿಮಮ್. 2 ನಮ್ಗೆ ಒಳ್ಳೆ ಕ್ವಾಲಿಟಿ, ಒಳ್ಳೆ ಇದು ಬರುತ್ತೆ. ಪಚ್ಚಬಾಳೆ 2 ತಗೋಬಹುದು. ಇನ್ನು ಏಲಕ್ಕಿ ಆದ್ರೆ 7 ಕ್ರಾಪ್ ತೆಗಿಬಹುದು. 7 ಕ್ರಾಪ್ ಕಟ್ ಮಾಡಿ ಈ ತರ ತೋಟ ಮಾಡಿದ್ರೆ 7 ಕ್ರಾಪ್ ತೆಗಿಬಹುದು. ಓಕೆ ಸರ್, ಸೂಪರ್ ಆಗಿದೆ ಇದೆಲ್ಲ. ಮತ್ತೆ ಸರ್, ಇನ್ನ ಸಸಿ ನಾಟಿ ಮಾಡಿದಾಗಿಂದ ಇದಕ್ಕೆ ಕಾಡಬಹುದಾದಂತ ರೋಗ ಲಕ್ಷಣಗಳು ಏನಾದ್ರು ಇರುತ್ತಾ ಸರ್ ಅಂತ? ಎಲ್ಲೋ ಬರುತ್ತೆ. ಎಲೆಗಳು ಎಲ್ಲೋ ತರ ಎಲ್ಲೋ ಟೈಪ್ ಬಂದಾಗ ನಾವು ಅದಕ್ಕೆ ಒಳ್ಳೆ ಇವ್ರನ್ನ ಹಾರ್ಟಿಕಲ್ಚರ್ ಕೇಳ್ಕೊಂಡು ಅದಕ್ಕೆ ಏನು ಇದು ಬಿಡಬೇಕು ಅದು ಔಷಧಿ ಕೊಟ್ರೆ ಸಾಕಾಗುತ್ತೆ. ಅಂದ್ರೆ ನಾವು ಒಂದ್ ತಿಂಗಳು ಅಥವಾ 2 ತಿಂಗಳಿಗೆ ಒಂದು ಸ್ಪ್ರೇ ಮಾಡ್ಕೊಂತೀರಿ. ಅಂತ ಕಾಸ್ಟ್ಲಿ ಏನು ಔಷಧಿ ಏನಲ್ಲ. ಏನು ಹುಳ ಅದು ಇದು ಏನು ಇರಬಾರ್ದು ಅಂತ ಹೇಳ್ಬಿಟ್ಟು ಒಂದು ಸ್ಪ್ರೇ ಮಾಡ್ಕೊಂತೀರಿ. 1-2 ತಿಂಗಳು. 2 ತಿಂಗಳು ಅವರೇಜ್. ಚಿಕ್ಕ ಗಿಡದಲ್ಲಿ ಒಂದು 2 ತಿಂಗಳಿಗೊಂದು. ಆಮೇಲೆ ಒಂದು ಹಂತಕ್ಕೆ ಬಂದ ಎಲ್ಲೋ ಏನಾದ್ರು ಸ್ಟಾರ್ಟ್ ಆಗ್ತದೆ ಅಂದ್ರೆ ಅವಾಗ ಒಂದು ಕೊಟ್ಟು ಹೊಡ್ಕೊಬೇಕಾಗುತ್ತೆ. ಅಂತದ್ದು ಔಷಧಿ ಏನ್ ಕೇಳೋದು, ಏನ್ ಹೆವಿ ಬೇಕಾಗಿಲ್ಲ. ಒಂದು ಶಿಲೀಂಧ್ರನಾಶಕಗಳಾದ್ರೆ ಸಾಕು. ಹೌದೌದು. ಇನ್ನ ಕೀಟ ಬಾಧೆ ವಿಚಾರಕ್ಕೆ ಬಂದಾಗ ಏನಾದ್ರು ತೊಂದರೆ ಆಗುತ್ತೆ ಅಂದ್ರೆ ಈಗ ನಾವು ಸಸಿ ನಾಟಿ ಮಾಡಿದಾಗ ಬೇರ್ ಕಡಿಯೋ ಅಂತದಾಗ್ಲಿ ಅಥವಾ ಗಿಡ ಬೆಳವಣಿಗೆ ಹಂತದಲ್ಲಿ ಏನಾದ್ರು ತೊಂದರೆ ಅದು ನಾವು ಬೇವಿನ ಹಿಂಡಿ ಕೊಟ್ಟಿರ್ತೀವಿ ನೋಡ್ರಿ, ಅಷ್ಟು ಹೆಚ್ಚು ಕಡಿಮೆ ಮ್ಯಾಕ್ಸಿಮಮ್ 90% ಅದ್ರಲ್ಲೇ ಆಗುತ್ತೆ. ಮತ್ತೆ ನಾವ್ ಏನ್ ನರ್ಸರಿಯಿಂದ ನಾರ್ ತಗೊಂಡ್ಬರ್ತಿರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವು ನರ್ಸರಿಗಳಲ್ಲಿ ಏನಾದ್ರು ಅಲ್ಲಿ ಡಿಸೀಸಸ್ ಇದ್ರೆ ಇಲ್ಲಿ ಪ್ಲಾಂಟ್ ಸ್ವಲ್ಪ ಹೋಗುತ್ತೆ, 100-200-300 ಗಂಟೆ ಹೋಗುತ್ತೆ. ನಮ್ದ್ರಲ್ಲಿ ಏನ್ ಅಷ್ಟು ಹೆಚ್ಚು ಕಡಿಮೆ ಏನು ಹೋಗ್ಲೇ ಇಲ್ಲ. ಹೋಗಿರೋದು ಒಂದು 10 ಗಿಡ ಹೋಗಿರ್ಬೋದು ಒಂದು ಎಕರೆಗೆ ಇದ್ರಲ್ಲಿ ಅಷ್ಟೇ. ಸರ್, ಅದು ಇಲ್ಲಿ ಗಮನಿಸೋದಾದ್ರೆ ಯಾವ್ದೇ ಯಾಕಂತ ಹೇಳಿದ್ರೆ ಹಿಂದೆ ಮುಂದೆ ಅಲ್ಲ, ಈಗ ನೋಡ ಚಿಕ್ಕ ಗಿಡ ಇದೆ ನೋಡ್ರಿ, ಅದು ಹೋಗಿರೋ ಗಿಡ. ಅದನ್ನ ಸೆಕೆಂಡ್ ಟೈಮ್ ನಾಟಿ ಮಾಡಿ ಅದ್ರಲ್ಲಿ ಲೆಕ್ಕ ಹಾಕೊಳ್ರಿ. ಅದ್ರಲ್ಲಿ ಗೊನೆ ಬಂದಿಲ್ಲ. ಈಗ ಆಲ್ಮೋಸ್ಟ್ ಗೊಲೆ ಬಂದಿರೋದೆಲ್ಲಾನು 95% ಎಲ್ಲ ನೋಡ್ರಿ. ಆ ಸೋಲಲ್ಲಿ ಒಂದಿದೆ, 2 ಇದೆ. ಈ ತೋಟಕ್ಕೆಲ್ಲ ಒಂದು 10 ಸಿಗುತ್ತಾ ಇಲ್ಲ ಗೊತ್ತಿಲ್ಲ. ಓಕೆ ಸರ್. ಅಂದ್ರೆ ಇದು ಜರ್ಮಿನೇಷನ್ ವಿಚಾರದಲ್ಲಿ ಯಾವುದೇ ರೀತಿಯಾದ ತೊಂದರೆ ಆಗಿಲ್ಲ. ನಿಮ್ಗೆ ಸೂಕ್ತವಾದ ತಳಿ ಕೊಟ್ಟಿದೆ. ಹೌದೌದು. ಈ ಬೇವಿನ ಹಿಂಡಿ ಒಂದು ಅವರೇಜ್ ಒಂದು ಎಕರೆಗೆ ಒಂದು 5 ಮುಟೆ. ಕಾನಿಗೆ ಹಿಂಡಿಗೆ ಒಂದು 5 ಮುಟೆ ಹಂಗೆ ಹಿಂಡಿ. ಮಳೆ ಹೂವು ಬಂದ ಮೇಲೆ ಒಂದ್ ಸ್ವಲ್ಪ ಕಾಯಿ ಬಂದಾಗ ಗೂಟ ಕಡ್ಡಿ ಕೊಟ್ಕೊಂಡ್ಬಿಟ್ರೆ ಏನು ಇದೇ ಇರೋದಿಲ್ಲ. ಮ್ಯಾಕ್ಸಿಮಮ್ ಕಾಯಿ ಬಂದಾಗ ಶೈನಿಂಗ್ ಸೈಜ್ ಬರೋದಕ್ಕೆ ಅದಕ್ಕೆ ನಾವೇನ್ ಮಾಡ್ಬೇಕಂದ್ರೆ ಬನಾನಾ ಸ್ಪೆಷಲ್ ಅಂತ ಬಂದಿದೆ. ಅದು 2 ಟೈಮ್ಸ್ ಒಂದು ಬ್ಯಾಗ್ ತಗೊಂಡ್ ಬಂದಿದ್ರೆ 2 ಟೈಮ್ಸ್ ಕೊಟ್ಟಿದ್ರಿ.
ನಿಮ್ಗೆ ಪ್ರೈಸ್ಗಳ ವಿಚಾರಕ್ಕೆ ಬಂದಾಗ ಮ್ಯಾಕ್ಸಿಮಮ್ ಅಂದ್ರೆ ಜಾಸ್ತಿ ಪ್ರೈಸ್ ಅಂದ್ರೆ ಎಷ್ಟು ಸಿಕ್ಕಿರ್ಬೋದು, ಕಡಿಮೆ ಪ್ರೈಸ್ ಅಂದ್ರೆ ಎಷ್ಟು ಸಿಕ್ಕಿರ್ಬೋದು ಸರ್? 25 ರೂಪಾಯಿ ಸಿಗುತ್ತೆ. ಓಕೆ ನಾವು 20 ರೂಪಾಯಿ ಕೊಟ್ರಿ, ಹ್ಮ್. ಆಮೇಲೆ 17.5 ಕೊಟ್ಟಿದ್ದೀರಿ, ಹ್ಮ್. ಮತ್ತೆ 15 ರೂಪಾಯಿಗೆ ಬಂದಿದೆ. ಹ್ಮ್. ಈಗ ಅದಕ್ಕಿಂತ ಕಡಿಮೆ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ಕಡಿಮೆ ಆಗಿದೆ ರೇಟು ಅಂತ. ಹ್ಮ್. ಈ ಹಬ್ಬಕ್ಕೆ ಏನಾದ್ರು ರೈಸ್ ಆಗ್ತದೆ. ಇದು ಹತ್ರ ಇವಾಗ 20 ಟನ್ ಇದೆ ಇದರಲ್ಲಿ. ಬೇರೆಯವ್ರಿಗೆ ಕೊಟ್ಬಿಟ್ಟಿದ್ದೀರಾ? ಹೌದು ಅವರೇ ಬಂದು ಇಲ್ಲಿ ಅವತ್ತಿನ ಬೆಲೆನ ಅಥವಾ ಸರ್ ಯಾವ ರೀತಿ ತಗೋ ಅವತ್ತು ಏನ್ ಮಾರ್ಕೆಟ್ ಇರ್ತದೆ ಅದ್ರ ಪ್ರಕಾರ ಪ್ರಕಾರ ಹೊಡೆದು ನಿಮ್ಗೆ ಅಮೌಂಟ್ ಸೇರಿಸ್ಬೇಕು. ಹೌದೌದು.